ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ರಾಜಕಾರಣ ರೋಗ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ. ತಕ್ಷಣ ಪರಿಹಾರ ಸಿಗುವ ಯಾವುದೇ ಸಾಧ್ಯತೆಯೂ ಕಾಣ್ತಾ ಇಲ್ಲ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ತಮ್ಮ ಕಾರ್ಯಸೂಚಿಯನ್ನ ಕಾರ್ಯಯೋಜನೆಯನ್ನ ರೂಪಿಸಿಕೊಂಡು ಆ ಕಡೆಗೆ ಇಳಿದಿದ್ದಾರೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ತಮ್ಮದೇ ಆದ ಆಟವನ್ನ ಪ್ರಾರಂಭಿಸಿದ್ದಾರೆ. ಆದ್ರಿಂದ ಇದು ಅತಿ ಕುತೂಹಲಕರ ಒಂದು ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಮುಖ್ಯಮಂತ್ರಿಗಳು ಆಡಿದ ಮಾತು ಅದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಇವತ್ತು ಅವರು ಹೇಳಿದ್ದು ಎಲ್ಲವೂ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಹೈಕಮಾಂಡ್ ನನ್ನನ್ನ ಮುಂದುವರಿ ಅಂದ್ರೆ ಮುಂದುವರಿತೀನಿ, ಅಂದ್ರೆ ಹೈಕಮಾಂಡ್ ನನ್ನನ್ನ ಅಧಿಕಾರದಲ್ಲಿ ಬಿಡು ಅಂದ್ರೆ ಬಿಡುತ್ತೀನಿ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ. ಇದು ಒಂದು ರೀತಿ ಚಾಲೆಂಜ್. ಇದು ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳು ಸವಾಲ್ ಹಾಕಿದ್ರ, ಬಿಡು ಅಂದ್ರೆ ಬಿಡ್ತೀನಿ ಯಾವ ಉದ್ದೇಶದಿಂದ ಅವ್ರು ಹೇಳಿದ್ದು, ಅಥವಾ ಅವರಿಗೆ ತಮ್ಮನ್ನ ಕಂಟಿನ್ಯೂ ಆಗು ಅಂತ ಹೇಳುವ ವಿಶ್ವಾಸ ಮುಖ್ಯಮಂತ್ರಿಗಳಿಗೆ? ಯಾಕಂದ್ರೆ ಹೈಕಮಾಂಡ್ ಮುಂದುವರಿಯಿರಿ ಅಂದ್ರೆ ಮುಂದುವರಿತೀನಿ ಅಂತ, ಅಂದ್ರೆ ಇಡೀ ಈ ಒಂದು ಬಿಕ್ಕಟ್ಟೇನಿದೆ ಆ ಬಿಕ್ಕಟ್ಟನ್ನ ಪರಿಹಾರಕ್ಕಾಗಿ ಹೈಕಮಾಂಡ್ ಅಂಗಳದಲ್ಲಿ ಬಿಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ನಿನ್ನೆ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಜ್ವರ ಬಂದಿತ್ತು. ಅವರು ನಿನ್ನೆ ಆಸ್ಪತ್ರೆಗೂ ಹೋಗಿದ್ರು. ಅದರ ನಡುವೆ ಹಲವಾರು ಸಚಿವರುಗಳು ಬಂದು ಮೀಟ್ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಸಚಿವ ಜಾರ್ಜ್ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಇನ್ನೊಂದೆಡೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವರ ಅಭಿಮಾನಿ ಬಳಗ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಈ ಬೆಳಿಗ್ಗೆ ಅವರ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸಕ್ಕೆ ನಾಗಾ ಸಾಧುಗಳು ಬಂದು ಆಶೀರ್ವಾದ ಕೊಟ್ರಂತೆ. ಸೊ ಆದ್ರಿಂದ ಈಗ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡೋದು ಒಂದಾದ್ರೆ, ಈಗ ನೋಡಿದ್ರೆ ಈ ದೇವರ ಪ್ರತಿನಿಧಿಗಳು ಅಂದ್ಕೊಂಡವರು ಸ್ವಾಮಿಗಳು ಇವರೆಲ್ಲ ಮಧ್ಯಪ್ರವೇಶ ಮಾಡಿಬಿಟ್ಟಿದ್ದಾರೆ. ನಾಗಾ ಸಾಧುಗಳಿಗೆ ಡಿ ಕೆ ಶಿವಕುಮಾರ್ ಬೇಕು, ಸಾಧು ಸಂತರಿಗೆ ಡಿ ಕೆ ಶಿವಕುಮಾರ್ ಬೇಕು, ಇವು ಯಾಗ ಹೋಮ ಮಾಡುವವರಿಗೆ ಮಾಡಿಸುವವರಿಗೆ ಡಿ ಕೆ ಶಿವಕುಮಾರ್ ಬೇಕು. ಅಂದ್ರೆ ಇವರಿಗೆ ಏನಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಒಟ್ಟಾರೆ ವೈಚಾರಿಕ ನಿಲುವು ಏನಿದೆ ಅದರ ಬಗ್ಗೆ ಸಿಟ್ಟು ಬಂದವರು ಕೂಡ ಈಗೆಲ್ಲ ಡಿ ಕೆ ಶಿವಕುಮಾರ್ ಸುತ್ತ ಸೇರ್ಕೊಂಡಿದ್ದಾರೆ. ಎಟ್ ಎನಿ ಕಾಸ್ಟ್ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಮಹತ್ವದ್ದು ಅಂದ್ರೆ ಇದು ಕಾಸ್ಟ್ ವೈಸ್ ಡಿವೈಡ್ ಆಗ್ತಾ ಇರೋದು. ಇದು ಜಾತಿಯ ಆಧಾರದ ಮೇಲೆ ಈಗ ಡಿವೈಡ್ ಆಗಿದೆ. ಒಂದ್ ಕಡೆ ಒಕ್ಕಲಿಗರ ಎಲ್ಲ ಕಡೆ ಒಕ್ಕಲಿಗ ಶಾಸಕರುಗಳು ಸಚಿವರುಗಳು ಡಿ ಕೆ ಹಿಂದೆ ನಿಂತಿದ್ದಾರೆ. ಇವತ್ತು ಕೂಡ ಈಗ ಎರಡನೆಯ ತಂಡ ದೆಹಲಿಗೆ ಪ್ರಯಾಣ ಬೆಳೆಸಿತು. ಅದರಲ್ಲೂ ಬಹುತೇಕ ಒಕ್ಕಲಿಗರು. ಸೊ ಮಾಗಡಿ ಶಾಸಕ ಬಾಲಕೃಷ್ಣ ಅವರು, ಅದ್ರ ಜೊತೆಗೆ ಇವರು ಡಿ ಕೆ ಆಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು, ಹೀಗೆ ಶರತ್ ಬಚ್ಚೇಗೌಡ ಅವರು, ಇವರೆಲ್ಲ ಇವತ್ತು ದೆಹಲಿಗೆ ಹೊರಟರು. ಅವರು ಮತ್ತೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಅದು ಒಂದು ರೀತಿ ದಟ್ ಹೇಗೆ ಅಂತಂದ್ರೆ ಈ ಒತ್ತಡವನ್ನ ಹಾಕುವುದಿದೆಯಲ್ಲ, ಅದು ಈಗ ಸಹಿ ಸಂಗ್ರಹದೆಡೆಗೆ ಹೋಗುತ್ತೆ ಅನ್ನೋ ಸುದ್ದಿ ಇದೆ. ಈಗಾಗಲೇ ಸಹಿ ಸಂಗ್ರಹಣೆಯನ್ನು ಅವ್ರು ಪ್ರಾರಂಭ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಹಂತಕ್ಕೆ ಇದು ಬಂದು ನಿಂತಿದೆ ಅಂತ. ಈ ಸಹಿ ಸಂಗ್ರಹಣೆ ಮಾಡಬೇಕಾದ್ರೆ ನೀವು ಇನ್ನಷ್ಟು ಬಲವನ್ನು ಕ್ರೋಢೀಕರಿಸ್ಕೋಬೇಕಾಗತ್ತೆ. ಈಗ ಡಿ ಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ 4 ದಿವಸದಿಂದ ಅವರು ಸ್ವಲ್ಪ ಹೆಚ್ಚಾಗಿರ್ಬೋದು, ಆದ್ರೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಅವರಿಗೆ ಬಹುಮತ ಇದೆ ಅಂತ ಈಗಲೂ ಹೇಳಕ್ಕಾಗಲ್ಲ. ಅವ್ರ ಜೊತೆ ಯಾರ್ಯಾರು ನಿಂತಿದ್ದಾರೆ ಅಂತ. ಸೊ ಅವ್ರ ಟಿಕೆಟ್ ಕೊಟ್ಟು ಯಾರ್ಯಾರು ಹೊಸಬ್ರನ್ನ ಆಯ್ಕೆ ತಂದಿದ್ದು ಮಾಡಿದ್ದಾರೆ, ಸುಮಾರು 30 ಹತ್ರ. ಸೊ ಹೊಸಬ್ರನ್ನ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟು ಅವರು ಡಿ ಕೆ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗೆ ನೋಡಿದರೆ ಹಳಬರು ಯಾರು ಅವ್ರ ಜೊತೆ ಹೆಚ್ಚುತನ ಇದ್ದಂತೆ ಕಾಣ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅಂತವ್ರು ಇರಬೇಕು ಮೋಸ್ಟ್ಲಿ, ಅವ್ರು ಓಪನ್ ಆಗಿಲ್ಲ. ಅವ್ರೊಂಥರ ತಟಸ್ಥ ಬಣಗಳಿದ್ದಾಗೆ ಅವರಾಗ್ಲಿ, ಬೈರೇಗೌಡರಾಗ್ಲಿ, ಇಂಥವ್ರು ಇದ್ದಾರೆ. ಆದ್ರೆ ಪ್ರಬಲವಾಗಿ ಇವರ ಜೊತೆ ನಿಂತ್ಕೊಳ್ಳೋರು ಬೇರೆಯವರು ಕಾಣ್ತಾ ಇಲ್ಲ. ಸೀನಿಯರ್ ಲೀಡರ್ಸ್ ಅಂತ ಏನಂತೀವಿ ಕಾಂಗ್ರೆಸ್ನಲ್ಲಿ, ಅವರು ಇಲ್ಲಿ ಕಾಣ್ತಾ ಇಲ್ಲ ಅವ್ರ ಬೆಂಬಲ. ಅದರಿಂದ ಅವರೆಲ್ಲ ಈಗ ಬೇರೆ ರೀತಿ ಒಗ್ಗಟ್ಟಾಗ್ತಾ ಇರೋದು ಕುತೂಹಲಕರವಾದ್ದು. ಒಂದು, ಈ ದಲಿತ ಸಿಎಂ ವಿಚಾರ ಏನಿದೆ ಅಲ್ವಾ, ಈಗ ನೇಪಥ್ಯಕ್ಕೆ ಬಂದಿದೆ.
ಅದು ಕೂಡ ಬಹಳ ಮುಖ್ಯವಾದ ಬೆಳವಣಿಗೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಬಣ ಈಗ ಡಾಕ್ಟರ್ ಪರಮೇಶ್ವರ್ ಅವರನ್ನ ಅಖಾಡಕ್ಕೆ ಇಳಿಸಿದೆ. ಈಗ ಸಿದ್ದರಾಮಯ್ಯನವರು ಬಿಡ್ಲೇಬೇಕಾದ ಪರಿಸ್ಥಿತಿ ಬಂತು ಅಂತಂದ್ರೆ ಒಂದ್ ಕಡೆ ಡಿ ಕೆ ಇದ್ರೆ ಇನ್ನೊಂದ್ ಕಡೆ ಡಾಕ್ಟರ್ ಪರಮೇಶ್ವರ್ ಇರ್ತಾರೆ. ಸೊ ಅದಕ್ಕೆ ಬೇಕಾದ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಅದಕ್ಕೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಆಡಿದ ಮಾತು ಬೆಳಗಾವಿಯಲ್ಲಿ ಏನಂದ್ರು ಅವರು, ಸೊ ಯಾರೋ ಒಬ್ಬರಿಂದಾಗಿ ಕಾಂಗ್ರೆಸ್ ಬಂದಿಲ್ಲ, ಬಹಳ ಸ್ಪಷ್ಟವಾಗಿ. ಅದ್ರ ಜೊತೆಗೆ 8 ವರ್ಷಗಳ ಕಾಲ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು. ಅವರು ಕೂಡ 2013ರಲ್ಲಿ ಆಗ್ಬೇಕಾಗಿತ್ತು, ಆಗಿಲ್ಲ. ಅದಾದ ನಂತರ ಈಗ ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಟೀಮ್ ವರ್ಕ್ ಕೆಲಸ ಮಾಡಿದೀವಿ, ಆ ಕಾರಣಕ್ಕೆ ಅಧಿಕಾರಕ್ಕೆ ಬಂದಿದೆ, ಅದರಿಂದ ಈ ಕ್ರೆಡಿಟ್ ಅನ್ನು ಒಬ್ಬರಿಗೆ ಕೊಡಕ್ಕಾಗಲ್ಲ ಅನ್ನುವ ವಾದವನ್ನ ಈ ಗುಂಪು ಮಂಡಿಸ್ತಾ ಇದೆ. ಇದು ಬಹಳ ಸ್ಪಷ್ಟವಾಗಿ ಅಂತಂದ್ರೆ ಈ ಗುಂಪುಗಳು 2 ರೀತಿ ಡಿವೈಡ್ ಆಗಿದೆ. ಒಂದು ಅಪ್ಪರ್ ಕಾಸ್ಟ್ನವರು, ಅವರೆಲ್ಲ ಇವ್ರ ಜೊತೆಗಿದ್ದಾರೆ, ಡಿ ಕೆ ಅವ್ರ ಜೊತೆಗೆ. ಈ ಅಹಿಂದ ಫೋರ್ಸ್ ಏನಿದೆ ಅದು ಇನ್ನೂ ಸಿದ್ದರಾಮಯ್ಯ ಜೊತೆ ಇಂಟ್ಯಾಕ್ಟ್ ಇದ್ದಂತೆ ಕಾಣುತ್ತೆ. ದಲಿತರು, ಬ್ಯಾಕ್ವರ್ಡ್ ಕ್ಲಾಸ್ನವರು, ಅವರೆಲ್ಲ ಇಂಟ್ಯಾಕ್ಟ್ ಇದ್ದಾಗ ಕಾಣ್ತಾರೆ. ಸೊ ಇಂಥ ಸಿಚುವೇಶನ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಬಹಳ ಕಷ್ಟಕರವಾದ ಒಂದು ಚಾಲೆಂಜ್ ಅಂತ, ಬಹಳ ಕಷ್ಟಕರವಾದ್ದು. ಯಾಕೆಂದ್ರೆ ಇಡೀ ಇಂಡಿಯಾದಲ್ಲೇ ಕಾಂಗ್ರೆಸ್ನ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಕರ್ನಾಟಕ ದೊಡ್ಡದು ಅನ್ನೋದು ಒಂದಾದ್ರೆ, ಎರಡನೇದಾಗಿ ಅವರೊಬ್ಬರೇ, ಸಿದ್ದರಾಮಯ್ಯ ಒಬ್ಬರೇ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ. ಹಾಗಿದ್ರೆ ನೀವು ಹಿಂದುಳಿದ ವರ್ಗಗಳ ಪರವಾಗಿದ್ದೀರಿ ಅಂತ ಕ್ಲೇಮ್ ಮಾಡ್ಕೊಳ್ಳೋದು, ರಾಹುಲ್ ಗಾಂಧಿ ಆ ಬಗ್ಗೆ ಭಾಷಣ ಮಾಡೋದು, ಜಾತಿ ಗಣತಿ ಬಗ್ಗೆ ಮಾತನಾಡೋದು, ಅಂತ ಸಿಚುವೇಶನ್ ಇಡೀ ದೇಶದಲ್ಲಿರುವ ಏಕಮೇವ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಬದಲಿಸ್ತು ಅಂತ ಅನ್ನುವ ಒಂದು ಆರೋಪವನ್ನು ಎದುರಿಸುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಸೊ ಆದ್ರಿಂದ ಇದನ್ನ ಒಂದು ಪ್ಯಾಚಪ್ ಮಾಡುವ ಒಂದು ಯತ್ನವನ್ನು ಕೂಡ ಹೈಕಮಾಂಡ್ ಮಾಡಬಹುದು ಅಂತ. ಸೊ ಇವಾಗ ಅಂದರೆ ಸಿದ್ದರಾಮಯ್ಯನವ್ರನ್ನ ಬದಲಿಸಿದರೆ, ಹಿಂದುಳಿದ ವರ್ಗದವರನ್ನ ಬದಲಿಸಿದ್ರೆ, ಆವಾಗ ದಲಿತರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆಗ ಕಾಂಗ್ರೆಸ್ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅಂತ ಕ್ರೆಡಿಟ್ ಬರಬಹುದು ಅಂತ. ಆದ್ರೆ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನ ಅಧಿಕಾರದಿಂದ ಇಳಿಸಿ ಮೇಲ್ಜಾತಿಯ ಒಬ್ಬ ನಾಯಕನ ಮಾಡಿದ್ರೆ ಆಗ ಪರಿಸ್ಥಿತಿ ಬೇರೆ ಆಗುತ್ತೆ. ಅಂದ್ರೆ ಇಡೀ ಇಂಡಿಯಾ ಈಗ ಜಾತಿಯಾಗಿ ಒಡೆದು ಹೋಗ್ಬಿಟ್ಟಿದೆ. ಅವರವ್ರ ಜಾತಿಯವರಿಗೆ ಅವರವ್ರ ಜಾತಿ ನಾಯಕರೇ ದೊಡ್ಡವರು ಅನ್ನೋ ಸಿಚುಯೇಷನ್ ಬಂದುಬಿಟ್ಟಿದೆ. ಪ್ರತಿಯೊಬ್ಬರು ಈ ಜಾತಿಯನ್ನು ಮೀರಿ ಆಲೋಚನೆ ಮಾಡ್ತಾ ಇಲ್ಲ, ಜಾತಿ ಮುಖ್ಯವಾಗಿ ಕೂತಿದೆ ಈಗ. ಅಂತಹ ಸ್ಥಿತಿಯಲ್ಲಿ ಯಾವುದೇ ಪೊಲಿಟಿಕಲ್ ರಿಸ್ಕ್ ತಗೊಳ್ಳೋದಕ್ಕೆ ಯೂಸ್ವಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಹಿಂದೇಟಾಗ್ತವೆ ಅಂತ. ಯಾಕೆಂದ್ರೆ ಸೊ ಬೇಸ್ ಏನಿದೆ, ಈ ಕಾಂಗ್ರೆಸ್ ಪಕ್ಷದ ಬೇಸ್ ಏನಿದೆ ಅನ್ನೋದು, ಯಾಕೆಂದ್ರೆ ಇಡೀ ಕರ್ನಾಟಕ ಜಾತಿಯವರು ಪಕ್ಷಿಗಳ ವಾರ ಒಡೆದು ಹೋಗ್ಬಿಟ್ಟಿದೆ. ಒಕ್ಕಲಿಗರು ಈಗಲೂ ಕೂಡ JDS ಜೊತೆ ಹೆಚ್ಚಿನ ಜನ ಇದ್ದಾರೆ ಅಲ್ವಾ, ಲಿಂಗಾಯತ್ ಅದರ್ಸ್ ಪೀಪಲ್ ಆರ್ ವಿತ್ BJP. ಸೊ ಕಾಂಗ್ರೆಸ್ ವೋಟ್ ಬೇಸ್ ಯಾವುದು ಅದು ಅಹಿಂದಾನೆ. ಸೊ ಈ ಕಾರಣಕ್ಕಾಗಿ ಈ ಅಹಿಂದ ವೋಟ್ ಬೇಸ್ ಅನ್ನ ಕಳೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಸಿದ್ಧ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ವಾಟ್ ಎವರ್ ಇಟ್ ಮೇ ಬಿ, ಈಗ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ 26ಕ್ಕೆ ಅವರು ವಾಪಸ್ ಬರ್ತಾರೆ. ಅವ್ರು ಬಂದ್ಮೇಲೆ ಖರ್ಗೆ ಅವರು ಇನ್ನೂ ಬೆಂಗಳೂರಿನಲ್ಲಿದ್ದಾರೆ ಇವತ್ತು. ಸೊ ಅವ್ರು ಇವತ್ತು ಸಂಜೆ ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರಿಂದ ದೆಹಲಿಗೆ ವಾಪಸ್ ಆದರೂ ಆಗಬಹುದು. ಇನ್ನುಳಿದ ಅವರನ್ನು ಭೇಟಿ ಮಾಡುವ ನಡೀತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗ ಅವರು ಸೇರಿದ ಬಹುತೇಕ ಸಚಿವರುಗಳು ಕೂಡ ನಿನ್ನೆ ಖರ್ಗೆ ಅವರನ್ನ ಮೀಟ್ ಮಾಡಿದ್ರು. ಖರ್ಗೆ ಈ ಬಗ್ಗೆ ಒಂಥರ ಯಾವ ರೀತಿಯ ನಿಲುಮೆಯನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡುವಾಗ ಅವರ ಸದಾಶಿವನಗರ ನಿವಾಸದ ಎದುರು ಎಲ್ಲ ಸುದ್ದಿಗಾರರು ಕಾಯ್ತಾ ಇದ್ರು. ಬಹಳ ಕಾಲದ ನಂತರ ಹೊರಗಡೆ ಬಂದ್ಬಿಟ್ಟು ನಾನು ಹೇಳುವುದಕ್ಕೆ ಏನೂ ಇಲ್ಲ ಅಂದ್ರು. ನಾನೇನಾದ್ರು ಹೇಳೋದಿದ್ದರೆ ಹೇಳ್ತಿದ್ದೆ, ನಾನು ಹೇಳೋದಕ್ಕೆ ಏನೂ ಇಲ್ಲ. ಸೊ ಇನ್ನು ಉಳಿದ ವಿಚಾರಗಳಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅಂಥೇಳಿ ಅವ್ರು ಏನನ್ನೂ ಹೇಳೇ ಇಲ್ಲ, ಹೇಳೋದಕ್ಕಿಲ್ಲ ಅಂತಂದ್ರು. ಒಂದು ಅರ್ಥದಲ್ಲಿ ನಿಜ, ಈಗ ಹೇಳೋದಕ್ಕೆ ಏನೂ ಇಲ್ಲ. ಅವ್ರು ಮಾತನಾಡೋಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮಾತಾಡದೇ ಇರುವುದು ಮುಖ್ಯ ಅಂತಲೂ ಅವರಿಗೆ ಅನ್ನಿಸಿರಬಹುದು ಖರ್ಗೆ ಅವರಿಗೆ. ಸೊ ಅದರಿಂದ ಅದ್ರ ಜೊತೆಗೆ ಖರ್ಗೆ ಅವರಿಗೆ ಅಧಿಕಾರ ಎಷ್ಟಿದೆ ಅಂತ, ದಟ್ ಈಸ್ ದ ಥಿಂಗ್. ಖರ್ಗೆ ಪಾರ್ಟಿ ಅಧ್ಯಕ್ಷರಾಗಿ ಅವರಿಗೆ ಅಧಿಕಾರ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರು DK ಶಿವಕುಮಾರನ್ನ ಚೀಫ್ ಮಿನಿಸ್ಟರ್ ಮಾಡ್ಬಿಡ್ತಿದ್ರು ಇಷ್ಟೊತ್ತಿಗೆ. ಆದ್ರೆ ಅವ್ರಿಗಿರುವ ಅಧಿಕಾರ, ಅವ್ರು ಕಾಂಗ್ರೆಸ್ ಹೈಕಮಾಂಡ್ ಅಂತ ಪಕ್ಷದ ಅಧ್ಯಕ್ಷರೇ ಮಾತಾಡ್ತಾರೆ. ಯಾರು ಹೈಕಮಾಂಡ್? ದಟ್ ಮೀನ್ಸ್ ರಾಹುಲ್ ಗಾಂಧಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಬಾಲ್ ಈಸ್ ಇನ್ ಈಸ್ ಕೋರ್ಟ್. ಸೊ ಈ ಸ್ಥಿತಿ ಇದೆ. ಲೆಟ್ ಅಸ್ ವೇಟ್ ಅಂಡ್ ಸಿ ಏನಾಗುತ್ತೆ ನೋಡೋಣ. ಆಯಾ ಬೆಳವಣಿಗೆಯನ್ನು ತಮಗೆ ತಿಳಿಸ್ತೀನಿ. ಸೊ ಇವತ್ತಿನ ಬಹಳ ಮುಖ್ಯವಾದ ಬೆಳವಣಿಗೆ ಅಂತಂದ್ರೆ, ಹೈಕಮಾಂಡ್ ಮುಂದುವರಿಯಿರಿ ಅಂದ್ರೆ ನಾನು ಮುಂದುವರಿತೀನಿ, ಇಲ್ಲದಿದ್ರೆ ಇಲ್ಲ ಅನ್ನುವ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದು.
ಹಾಗಿದ್ದರೆ ಇದು ಬದಲಾವಣೆ ಲಕ್ಷಣನ? ಇದನ್ನ ಅವರು ಒಂದು ಎಚ್ಚರಿಕೆಯಾಗಿ ಹೈಕಮಾಂಡ್ಗೆ ಹೇಳಿದ್ರ, ಅಥವಾ ಬಿಟ್ಟು ಹೋಗೋಣ ಅನಿಸ್ತಾ ಇದೆಯಾ? ಇದು ಯಾವ ರೀತಿ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಬೋದು. ನಾನು ಯಾಕೆ ಇರಬೇಕು ವ್ಯಾಖ್ಯಾನ ಮಾಡೋದು? ಆದ್ರೆ ಆ ರೀತಿ ವ್ಯಾಖ್ಯಾನ ಮಾಡುವ ಒಂದು ಸ್ಥಿತಿ ಬರಬೇಕಾದ್ರೆ ಇನ್ಪುಟ್ಗಳಿರ್ಬೇಕು ಅಂತ ಸಿದ್ದರಾಮಯ್ಯನವರು ತಾಡಿದ್ದು. ಅಂದ್ರೆ ಈಸ್ ಆಲ್ಸೋ ಪ್ಲೇಯಿಂಗ್ ಹಿಸ್ ಗೇಮ್, ನೋ ಡೌಟ್ ಅಬೌಟ್ ದಟ್. ಈಸ್ ಪ್ಲೇಯಿಂಗ್ ಬಹಳ ಡಿಫ್ರೆಂಟ್ ಆದ ಆಟವನ್ನು ಆಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುವ ರೀತಿಯಲ್ಲೂ ಆಟ ಆಡ್ತಿದ್ದಾರೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸುವವರು, ಬೆಳೆಸುವವರು, ನನ್ನನ್ನು ಆಶೀರ್ವದಿಸುವವರು ತಾವು. ತಮ್ಮ ಪ್ರೀತಿಗಾಗಿ, ಆಶೀರ್ವಾದಕ್ಕಾಗಿ ಸದಾ ಕಾಯ್ತಿರ್ತೀನಿ. ನಮಸ್ಕಾರ.